ಸರ್ 18ನೇ ತಾರೀಕು ಏನು ನಾನು ವಾದ ಮಂಡನೆ ಮಾಡೋಕ್ಕೆ ಮಾನ್ಯ ನ್ಯಾಯಾಲಯ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಆ ಒಂದು ವಾದ ಮಂಡನೆ ಮಾಡುವ ಮೂಲಕ ಏನು ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದರೂ ಕೂಡ ಅವುಗಳನ್ನು ಪರಿಗಣಿಸಿಲ್ಲ, ಆರೋಪನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ. ಹಾಗಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿ ನನ್ನ ಅರ್ಜಿನ ಪುರಸ್ಕರಿಸಿ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಕಾನೂನು ಪ್ರಕ್ರಿಯೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರೆ ನಾನು ಮನವಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಸರ್, ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಾನು ದೂರು ದಾಖಲು ಮಾಡಿದೆ, ಆ ದೂರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ಈ ಆರೋಪಿಗಳು ಈ ಒಂದು ಮೋಡ ಆಸ್ತಿಯನ್ನು ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಹಲವಾರು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡೆ ಅಂತೇಳಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ತನಿಖಾಧಿಕಾರಿ ನಡೆಸಿದ ತನಿಖೆಯಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ. ಆ ಸಾಕ್ಷ್ಯಗಳು ಸಾಕಷ್ಟಿದ್ರೂ ಕೂಡ ಸಾಕ್ಷ್ಯಗಳ ಕೊರತೆ ಅಂತೇಳಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿದ ದಾಖಲಾತಿಗಳನ್ನು ಗಮನಿಸಿದಾಗ ಸಾಕಷ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಸ್ಪಷ್ಟ ಕಂಡುಬರ್ತವೆ. ಅದರಲ್ಲಿ ಮುಖ್ಯವಾಗಿ 13/7/1998ರಂದು ದೇವರಾಜು ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿರೋ ಅಂತೇಳಿ ಒಂದು ದಾಖಲೆ ಸಿಕ್ಕಿದೆ. ಆದರೆ ಆ ದಾಖಲೆಯಲ್ಲಿ ಸಹಿ ಮಾಡಿರೋಂಥದ್ದು ಸಿದ್ದರಾಮಯ್ಯ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿಯವರು. ಅಂದರೆ ದೇವರಾಜು ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಸ್ಪಷ್ಟ ಕಂಡುಬಂದಿದೆ. ಈಗ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರೋ ಕೂಡ ತನಿಖಾಧಿಕಾರಿ ಮತ್ತು ಮೇಲುಸ್ತುವಾರಿಗಳು ಅಧಿಕಾರಿಗಳಂತ ಏನಿದ್ದಾರೆ, ADGP ಮನೀಶ್ ಕರ್ಬಿಕ್ ಅವರು, IGP ಸುಬ್ರಹ್ಮಣ್ಯೇಶ್ವರ ರಾವ್, ಇವರೆಲ್ಲರೂ ಕೂಡ ಸುಳ್ಳು ವರದಿಯನ್ನು ಸಲ್ಲಿಸಿರೋದನ್ನ ಗಮನಿಸಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಕೇಂದ್ರ ಜಾಗೃತ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿದ್ದೀನಿ.